ಕಾಕ್ರೋಚ್ ಸುದಿ. ಕಾಕ್ರೋಚ್ ಅವರು ತುಂಬ ನೋಡೋದಕ್ಕೆ ತುಂಬ ಒಳ್ಳೆ ಥರ ನಟಿಸ್ತಾರೆ. ತುಂಬ ಶಾರ್ಟೇಜ್ ಇದೆ ಅವರಲ್ಲಿ. ಒಂದು ಗೆಲ್ಲಬೇಕಂತ ಒಂದು ಮೈಂಡ್ ಸೆಟ್ಟಿಂದ ಬಂದಿದ್ದಾರೆ. ಅವರು ಗೆಲ್ಲೋದಕ್ಕೆ ಏನು ಬೇಕಾದ್ರೂ ಅವರು ಮಾಡೋವಂಥ ಮನಸ್ಥಿತಿ ಇರೋರು ಕಾಕ್ರೋಚ್ ಅವರು. ಕಾವ್ಯ ಶೈವ. ಕಾವ್ಯ ಅವರು ಗಿಲ್ಲಿನ ಮುಂದೆ ಇಟ್ಕೊಂಡು ಅವರು ಗಿಲ್ಲಿನ ಜೊತೆ ಅವರು ಗಿಲ್ಲಿ ಮಾಡ್ತಕ್ಕಂಥ ಕಾಮಿಡಿ ಅದು ಕ್ರೆಡಿಟ್ ಕಾವ್ಯ ಅವರಿಗೆ ಸಿಗ್ತಾ ಇದೆ. ಡಾಗ್ ಸತೀಶ್. ಡಾಗ್ ಸತೀಶ್ ಅವರು ಹೇಳ್ತಾರೆ, ಕೆಲವೊಂದು ಸತ್ಯ ಇರುತ್ತೆ, ಕೆಲವೊಂದು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಸುಳ್ಳು ಹೇಳ್ತಾರೆ, ಸಮಯಕ್ಕೊಂದೊಂದು ಸುಳ್ಳು ಹೇಳ್ತಾರೆ. ಅವರು ತಾವು ಬಂದಿರತಕ್ಕಂಥ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಹೆಚ್ಚು ಕಾಲ ಅವರು ಮೇಕಪ್ ಮಾಡ್ಕೊಳ್ಳೋದ್ರೆ ಕಾಲ ಕಳೀತಾ ಇದ್ದಾರೆ ಡಾಗ್ ಸತೀಶ್ ಅವರು. ಗಿಲ್ಲಿ ನಟ. ಗಿಲ್ಲಿ ನಟ ಮನೆ ಒಳಗಡೆಗೆ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಕುಣಿಸ್ತಾ ಇದ್ದಾನೆ, ನಗಿಸ್ತಾ ಇದ್ದಾನೆ, ಎಲ್ಲೂ ಒಂದು ಕಡೆಗೆ ಬೋರಾಗಿ ಗಿಡಕ್ಕೆ ಬಿಡಲ್ಲ ಗಿಲ್ಲಿ ನಟ. ಜಾನ್ವಿ. ಜಾನ್ವಿ ಅವರು ಒಂದು ಯುವರಾಣಿ ಅನ್ನೋ ಒಂದು ಮೂಡಲ್ಲಿದ್ದಾರೆ. ಬರ್ತಾರೆ, ಆನ್ ಆ್ಯಂಡ್ ಆಫ್ ಆಗ್ತಾರೆ. ಅವರು ಹೆಚ್ಚು ಕಾಲ ಯಾರೊಟ್ಟಿಗೂ ಏನೂ ಬೆರೀತಾ ಇಲ್ಲ. ತಾನೊಂದು ಯುವರಾಣಿ ಅರಸರು ಅನ್ನೋದಕ್ಕೆ ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆ ಟೈಮಲ್ಲಿ ಸ್ವಲ್ಪ ಮಾತಾಡ್ತಾರೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಧನುಷ್ ಗೌಡ. ಧನುಷು ಅವರು ಯುವರಾಜ. ಈಗ ಯುವರಾಜ ಒಂದು ಗತ್ತು ಗಾಂಭೀರ್ಯದಿಂದ ಭಾಳ ಸೇವಕರನ್ನ ಒಂದು ಇದರಲ್ಲಿ ಇಟ್ಕೊಂಡಿದ್ದಾರೆ, ಸೇವಕರೆಲ್ಲ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತಂದು. ಆದರೆ ಅವರು ಸೇವಕರನ್ನ ಮನಸ್ಸು ಗೆಲ್ಲಬೇಕು ಧನುಷ್ ಅವರು. ಚಂದ್ರಪ್ರಭಾ ಭಾಳ ಮೈ ಬ್ರದರ್ ಅವರು, ಸಾಕಷ್ಟು ಒಳ್ಳೆ ಕಲಾವಿದರು. ಅವರು ಫೈನಲ್ ಲಿಸ್ಟಿಗೆ ಬರ್ತಾರೆ. ಅವ್ರು ನನಗೆ ಒಂಥರ ಅಣ್ಣ ತಮ್ಮ ಇದ್ದಂಗೆ ಅವರು. ಮಂಜು ಭಾಷಿಣಿ. ಅವರು ಅಕ್ಕ ಅವರು. ನಾವು ಬಿಗ್ ಬಾಸ್ ಮನೆಗೆ ಡೇ 1 ಹೋದ ತಕ್ಷಣ ನಮಗೆ ಅಲ್ಲಿ ಊಟಕ್ಕೆ ಭಾಳ ತೊಂದರೆ ಆಗೋಯ್ತು. ಅಂದರೆ ಅಲ್ಲಿ ಕೆಲವೊಬ್ಬರು ಮಾಡೋದಂಥ ತಪ್ಪಿಂದ ಅಲ್ಲಿ ಊಟನೇ ಸಿಕ್ಕಲಿಲ್ಲ. ಇರ್ತಕ್ಕಂಥ ಫುಡ್ಡಲ್ಲೇ ಅವರು ಆಹಾರನ ತಯಾರು ಮಾಡಿ ಮಂಜು ಭಾಷಿಣಿ ಅಕ್ಕ ಅವರು ಕೊಟ್ಟರು. ಅವರು ಅನ್ನಪೂರ್ಣೇಶ್ವರಿ ಅಕ್ಕ ಅವರು. ರಾಶಿಕಾ ಶೆಟ್ಟಿ ಇವರು ಮಂಜು ಭಾಷಿಣಿ ಅಕ್ಕ ಜೊತೆಗಿದ್ದಾರೆ. ಮಗಳ ಥರನೇ ಆಗೋಗ್ಬಿಟ್ಟಿದ್ದಾರೆ. ಮುಂದೆ ಅವ್ರು ಹೋದರೆ ಇವರು ಹಿಂದೆ ಇವ್ರು ಇರ್ತಾರೆ. ಅವರು ಏನು ಹೆಚ್ಚಾಗೇನು ಪರ್ಫಾರ್ಮೆನ್ಸ್ ಏನೂ ಮಾಡಿಲ್ಲ, ಮಗಳಾಗಿ ಇದ್ದಾರೆ ಅಲ್ಲಿ ಅವರು. ಅಭಿಷೇಕ್ ಅವರು ಎಲ್ರಿಗೂ ಶ್ರೀಕೃಷ್ಣ ಆಗ್ಬಿಟ್ಟಿದ್ದಾರೆ ಅಭಿಷೇಕ್. ಮತ್ತು ಅಶ್ವಿನಿ ಅವ್ರ ಜೊತೆಗೂ ಕೂಡ ಸಾಕಷ್ಟು ಅಲ್ಲೇ ಇದ್ದಾರೆ. ಅವ್ರನ್ನ ಅವರಲ್ಲಿ ಏನಿದೆ, ಅವರು ವೈಯಕ್ತಿಕವಾಗಿ ವ್ಯಕ್ತಿತ್ವ ಪ್ರದರ್ಶನ ಆಗಬೇಕು. ಅವರೀಗ ಪ್ರದರ್ಶನ ಆಗ್ತಿರೋದೇ ಇಲ್ಲೊಂದು ಕಡೆಗೆ ಶ್ರೀಕೃಷ್ಣನಾಗೆ ಕಾಣ್ತಾ ಇದ್ದಾರೆ ಅವರು. ಮಲ್ಲಮ್ಮ ಅವರು ಒಂಥರ ಅಮ್ಮ ಅಂತ ಹೇಳ್ಬೋದು ಎಲ್ರಿಗೂ. ಅಮ್ಮ 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 ನನ್ನಮ್ಮ, ನಾ ಅಮ್ಮ ಎಂದಾಗ ಏನೋ ಸಂತೋಷವೋ, ನಿನ್ನ ಕಂಡಾಗ ಮನದಲ್ಲಿ ಆನಂದವೋ, ಅಮ್ಮ 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 ನನ್ನಮ್ಮ ಅಂದರೆ ನಮ್ಮ ತಾಯಿ ಕೂಡ ಅದೇ ಥರದ್ದಿದ್ರೆ. ಅವ್ರು ಉತ್ತರ ಭಾರತ ಶೈಲಿ ಇರೋದ್ರಿಂದ ಅಲ್ಲಿ ಆಚಾರ ವಿಚಾರಗಳನ್ನ ಸಂಪ್ರದಾಯಗಳನ್ನ ಅವರು ಆಚರಣೆ ಮಾಡ್ತಾರೆ. ತುಂಬ ಮುಗ್ಧರು ಮಲ್ಲಮ್ಮ. ಅಶ್ವಿನಿ ಅವರು ತುಂಬ ಏನು ಈ ನಮ್ಮ ಅಭಿಷೇಕ್ ಅವ್ರ ಜೊತೆಗೆ ಸೇರಿಕೊಂಡು ಭಾಳ ಬ್ಯೂಟಿ ತಯಾರಾಗೋದ್ರಲ್ಲಿ ಅವರು ಕಾಲ ಕಳೀತಾ ಇದ್ದಾರೆ. ಕೆಲವೊಂದರಲ್ಲಿ ಅವರು ಎಲ್ಲರೊಂದಿಗೆ ಬೆರೀತಾರೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಓಪನ್ ಅಪ್ ಆಗಬೇಕು ಅವ್ರಿನ್ನ ಅವರು. ಧ್ರುವಂತ್ ಅವರು ಒಂದು ಗೈಡ್ ಅಂತ ಹೇಳ್ತೀನಿ ಅವ್ರಿಗೆ, ಗೈಡ್ ಅವರು. ರಕ್ಷಿತಾ ಶೆಟ್ಟಿ ಒಂದು ಸಣ್ಣ ಪಟಾಕಿ ಅವರು, ಲಕ್ಷ್ಮೀ ಪಟಾಕಿ ಇದ್ದಾಗೆ. ಮಾಳು ಜವಾರಿ ಹುಡುಗ. ಸ್ಪಂದನ ಅವರು ಬ್ಯೂಟಿ ಕ್ವೀನ್ ಅವರು. ಅಶ್ವಿನಿ ಗೌಡ ಅವರು ರಾಜಮಾತೆಯಾಗಿ ಇದ್ದಾರೆ. ಅವರು ಆ ರಾಜಮಾತೆ ಇದ್ದಾಗ ಆ ಗತ್ತು ಗಾಂಭೀರ್ಯದಿಂದ ಹೊರಗಡೆಗೆ ಬರಲ್ಲ. ಬಟ್ ಆ ರಾಜಮಾತೆಯಿಂದ ಹೊರಗಡೆಗೆ ಬಂದಾಗ ನೋಡಿದ್ರೆ ತುಂಬ ಒಳ್ಳೆಯವರು, ಎಲ್ಲರೂ ಗೌರವಪೂರ್ವಕವಾಗಿ ಮಾತಾಡಿಸ್ತಾರೆ. ನಮ್ಮ ಅಮಿತ್ ಅವರು ನಮ್ಮ ಆತ್ಮೀಯ, ನಮ್ಮ ಕೊಲೀಗ್ಸ್, ಅಂದರೆ ನನ್ನ ಜಂಟಿ. ತುಂಬ ಹೃದಯಶೀಲತೆ ಇರ್ತಕ್ಕಂಥ ಒಂದು ಒಳ್ಳೆಯ ನಿಷ್ಕಲ ಮನಸ್ಸಿರ್ತಕ್ಕಂಥ ಅಮಿತ್, ಹೃದಯವಂತಿಕೆ ಇರ್ತಕ್ಕಂಥವ್ರು. ಭಾಳ ಅವರು ಕಷ್ಟಪಟ್ಟು ಇಲ್ಲಿಗೆ ಬಂದಿರೋ ತುಂಬ ಗ್ರೇಟ್, ಒಳ್ಳೆ ಪರ್ಸನ್.